ನಮಸ್ಕಾರ. ನಾನು ನಿಶಾ ಚಂದ್ರ. ಇದು ನನ್ನ ಚಾನೆಲ್ ಕನ್ನಡ ಮಾಮ್ ಟಾಕ್. ಸೊ ಇವತ್ತಿನ ವಿಡಿಯೋಲಿ ನಾನು ದಾಲಿಯಾ ರೆಸಿಪಿ ಬಗ್ಗೆ ಮಕ್ಕಳಿಗೆ ತಿಳಿಸ್ಕೊಡ್ತೀನಿ. ಸೊ ನಾವು ಸಾಮಾನ್ಯ ಮಕ್ಕಳಿಗೆ ರಾಗಿ ಮತ್ತೆ ರೈಸ್ ಅದನ್ನೇ ಕೊಡ್ತೀವಿ. ಬಟ್ ಮಕ್ಕಳಿಗೆ ಬೇರೆ ತರ ಅಂದ್ರೆ ವೆರೈಟಿ ನ್ಯೂಟ್ರಿಷನ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನ್ ದಿವತ್ಗೆ ಆದಷ್ಟು ತುಂಬಾ ರೀತಿಯಾಗಿರುವ ನ್ಯೂಟ್ರಿಷನ್ಸ್ ಅಥವಾ ಸೀರಿಯಲ್ಸ್ ಏನಿದೆ ಅದನ್ನ ಕೊಡ್ತೀನಿ. ಅಂದ್ರೆ ಅಕ್ಕಿ ಇರ್ಬೋದು, ರೈಸ್ ಇರ್ಬೋದು, ಗೋಧಿ ಇರ್ಬೋದು. ಸೊ ದಾಲಿಯಾ ಬಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ವೀಟ್, ಅಂದ್ರೆ ಗೋಧಿ ಏನಿರುತ್ತೆ ಅದನ್ನ ನುಚ್ಚು ಗೋಧಿ ಅಂತ ಏನ್ ಹೇಳ್ತಾರೆ ಅದು, ಅಂಡ್ ತುಂಬಾನೇ ನ್ಯೂಟ್ರಿಷಿಯಸ್ ಆಗಿರುತ್ತೆ. ಸೊ ಇದ್ರ ದಾಲಿಯಾನ ಉಪಯೋಗಿಸಿ ನೀವು ಹೆಂಗೆ ಮಕ್ಕಳಿಗೆ ರೆಸಿಪಿನ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋಲಿ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. 1 ಸ್ಪೂನ್ ಅಷ್ಟು ಗೀ ಹಾಕ್ತಾ ಇದೀನಿ, ತುಪ್ಪ. ಮತ್ತೆ ಹಾಲು, 1 ಕಪ್ ಹಾಲು. ಅರ್ಧ ಲೋಟ ಅಥವಾ ಮುಕ್ಕಾಲು ಲೋಟಷ್ಟು ನೀರು ಹಾಕಬೇಕು. ಯಾಕಂದರೆ ದಾಲ್ಯಾ ಬೇಯಬೇಕಂದ್ರೆ ಚೆನ್ನಾಗಿ ನೀರು ಮತ್ತು ಹಾಲು ಬೇಕು. ಇದು ಜಾಗರಿ ಪೌಡರ್ ಅಂದರೆ ಬೆಲ್ಲದ ಪೌಡರು, ಬೆಲ್ಲನ ಕೂಡ ಹಾಕ್ಬೋದು ನೀವು ಡೈರೆಕ್ಟಾಗಿ. ಮತ್ತು ಇದು ಡ್ರೈ ಫ್ರೂಟ್ಸ್ ಪೌಡರ್, ಇದರ ಲಿಂಕ್ನ ನಾನು ಹಾಕಿರ್ತೀನಿ ಡ್ರೈ ಫ್ರೂಟ್ಸ್ ಹೆಂಗೆ ಮಾಡೋದು ಅಂತ. ನೆಕ್ಸ್ಟು ದಾಲ್ಯಾ ತೊಗೊಂಡಿದ್ದೀನಿ, 1 ಹಿಡಿಯಷ್ಟು, 1-1.5 ಹಿಡಿಯಷ್ಟು ಹಾಕೋತಾ ಇದ್ದೀನಿ. ಸೊ 15 ಮಿನಿಟ್ಸ್ ಚೆನ್ನಾಗಿ ವಿಸಿಲ್ ಹೊಡಿಸಿ, ಒಂದು 4-5 ವಿಸಿಲ್ ಹೊಡ್ಸಾದ್ಮೇಲೆ ಈ ಥರ ಕಾಣಿಸುತ್ತೆ. ಇದನ್ನು ನೀವು ಮಕ್ಕಳಿಗೆ ಕೊಡ್ಬೋದು. ಮಕ್ಕಳಿಗೆ ಡೈರೆಕ್ಟಾಗಿ ತಿನ್ನಿಸ್ಬೋದು, ಇಲ್ಲಾಂದರೆ ಕಷ್ಟ ಆಗ್ತದೆ ಅಂದರೆ ಗ್ರೈಂಡ್ ಮಾಡಿ ಕೂಡ ನೀವು ಮಕ್ಕಳಿಗೆ ಇದನ್ನು ತಿನ್ನಿಸ್ಬೋದು. ದಾಲ್ಯಾ ಕಿಚಡಿಗೆ ಗೀ ತೊಗೊಂಡಿದ್ದೀನಿ 2 ಸ್ಪೂನು, ಮತ್ತು ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಜೀರಾ ಪೌಡರ್ ಮತ್ತು ಟರ್ಮರಿಕ್ ತೊಗೊಂಡಿದ್ದೀನಿ. ಮಕ್ಕಳಿಗೆ ಇದೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದು, ಇಮ್ಯುನಿಟಿ ಚೆನ್ನಾಗಾಗುತ್ತೆ. ಅದಕ್ಕೇ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ರುಚಿ ಕೂಡ ಚೆನ್ನಾಗಿರುತ್ತೆ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಕೂಡ ಡೈಜೆಷನ್ಗೆ ತುಂಬ ಒಳ್ಳೆಯದು. ಮನೆಯಲ್ಲೇ ಮಾಡ್ಕೋತೀನಿ ನಾನು ಇದನ್ನು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ಥರದ ತರಕಾರಿ ಆ್ಯಡ್ ಮಾಡ್ತಾ ಇದ್ದೀನಿ, ಮೂಲಂಗಿ. ನೀವು ಕ್ಯಾರೆಟು ಅಥವಾ ಬೀಟ್ರೂಟ್ ಕೂಡ ಆ್ಯಡ್ ಮಾಡ್ಬೋದು. ಇದು ದಾಲ್ಯಾ 1.5 ಹಿಡಿ ಅಷ್ಟು ತೊಗೊಂಡಿದ್ದೀನಿ. ನೀರು ನಾ ಹೇಳ್ದಂಗೆ ಚೆನ್ನಾಗಿ ನೀರು ಆ್ಯಡ್ ಮಾಡಬೇಕು. ಸೊ 1-1.5 ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಪ್ರೆಷರ್ ಕುಕ್ ಮಾಡ್ತೀನಿ ಆಲ್ಮೋಸ್ಟ್ 15 ನಿಮಿಷದ, ಅಂದರೆ ಒಂದು 3-4 ವಿಸಿಲ್ ಬರೋ ಥರ. ಸೊ ಈ ಥರ ಕಿಚಡಿ ಕಾಣಿಸುತ್ತೆ. ಇದನ್ನು ನೀವು ಮಕ್ಕಳಿಗೆ ತಿನ್ನಿಸ್ಬೋದು. ಸೊ ಕಿಚಡಿ ಮತ್ತು ಕಿಚಡಿ ದಾಲ್ಯಾ ಮತ್ತು ಸ್ವೀಟ್ ದಾಲ್ಯಾ ಮಾಡಿದ್ದೀನಿ. ಇದನ್ನು ನಾನು ಮುಂಚೆ ಹೇಳ್ದಂಗೆ ಮಕ್ಕಳಿಗೆ ನೀವು ಡೈರೆಕ್ಟಾಗಿ ತಿನ್ನಿಸ್ಬೋದು, ಇಲ್ಲ ಗ್ರೈಂಡ್ ಮಾಡಿ ತಿನ್ನಿಸ್ಬೋದು. ನೀವು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಯಾವಾಗಾದರೂ ತಿನ್ನಿಸ್ಬೋದು. ಇದು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಏನಕ್ಕಂದರೆ ಇದರಲ್ಲಿ ಫೈಬರ್ ಅಮೌಂಟ್ ಏನಿರುತ್ತೆ ಅಥವಾ ಸಾರಾಂಶ ಏನಿದೆ ಫೈಬರ್ದು, ಅದು ತುಂಬಾ ಜಾಸ್ತಿ ಇರುತ್ತೆ. ಸೊ ಮಕ್ಕಳಿಗೆ ಡೈಜೆಷನ್ನ ಈಸಿಯಾಗೆ ಡೈಜೆಸ್ಟ್ ಆಗೋಂಗೆ ಹೆಲ್ಪ್ ಮಾಡುತ್ತೆ. ಪ್ಲಸ್ ನಾನು ಮುಂಚೆ ಹೇಳ್ದಂಗೆ ತುಂಬಾ ಹೆಲ್ದಿ. ಇದು ಅನ್ಪ್ರಾಸೆಸ್ಡ್ ಅಮೌಂಟ್ ಆಫ್ ವೀಟ್ ಅಂತ ಏನು ಕರಿತೀವಿ, ಅಂದರೆ ಗೋಧಿ ಯಾವುದೇ ಥರ ಕೆಮಿಕಲ್ ಆ್ಯಡ್ ಆಗಿರಲ್ಲ. ಇದು ಪ್ಯೂರೆಸ್ಟ್ ಫಾರ್ಮಲ್ಲಿರುತ್ತೆ. ಸೊ ಮಕ್ಳಿಗಂತೂ ಖಂಡಿತ ತುಂಬಾ ಒಳ್ಳೆಯದು. ನೀವು ಕೂಡ ಇದನ್ನು ಟ್ರೈ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಾನು ತುಂಬ ಇದೇ ಥರ ಬೇಬಿ ರೆಸಿಪೀಸ್ನ ಮಾಡಿದ್ದೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಮುಂದೆ ನಾನು ಮಾಡೋ ಬೇಬಿ ರೆಸಿಪೀಸ್ ಕೂಡ ನೀವು ನೋಡ್ಬೋದು. ನಾನು ನಿಮ್ಮ ನಿಶಾ ಚಂದ್ರ. ಥ್ಯಾಂಕ್ ಯು.
vodka.